ಪ್ರಜಾಪ್ರಭುತ್ವ ಅಂದರೆ ಏನು? ಜನರ ಸೇವೆ ಮಾಡೋದಾ ಅಥವಾ ಹಣ ಕೊಟ್ಟು ಓಟ್ ಕೇಳೋದಾ? ಸಾಮಾನ್ಯವಾಗಿ ಚುನಾವಣೆ ಅಂದರೆ ಅಭ್ಯರ್ಥಿಗಳು ಹಣ ಕುಕ್ಕರ್ ಅಂತ ಹಂಚೋದು ನಮಗೆ ಗೊತ್ತೇ ಇದೆ. ಆದರೆ ಈ ಸಲದ ಚುನಾವಣೆಯಲ್ಲಿ ನಡೆದ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ವೋಟ್ ಹಾಕಿಲ್ಲ ಅಂದರೆ ನಾವು ಕೊಟ್ಟ ಹಣ ವಾಪಸ್ ಕೊಡಿ ಅಂತ ಅಭ್ಯರ್ಥಿಯ ಪತ್ನಿ ಮನೆ ಮನೆಗೆ ಹೋಗಿ ಹಣ ವಸೂಲಿ ಮಾಡ್ತಿದ್ದಾರೆ. ಅಷ್ಟಕ್ಕೂ ಏನಿದು ಹೈಡ್ರಾಮಾ? ಬನ್ನಿ ನೋಡೋಣ. ತೆಲಂಗಾಣದ ಮಂಚೇರಿಯಲ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಜಡಿ ತಿರುಪತಿ ಅವರು ಚುನಾವಣೆಯಲ್ಲಿ ಸೋಲುಂಡಿದ್ದಾರೆ. ಪ್ರಚಾರದ ವೇಳೆ ಇವರು ಮತದಾರರಿಗೆ ತಲಾ 3,000 ರೂಪಾಯಿ ಹಂಚಿದ್ದರಂತೆ. ಯಾವಾಗ ರಿಸಲ್ಟ್ ಬಂತೋ ತಿರುಪತಿಯವರ ಪತ್ನಿ ರೂಪಾ ಅವರಿಗೆ ಹತಾಶೆ ತಡೆಯಲಾಗಲಿಲ್ಲ. ಕೂಡಲೇ ಮನೆ ಮನೆಗೆ ತೆರಳಿ ನನ್ನ ಪತಿಗೆ ವೋಟ್ ಹಾಕಿದ್ದೀರಾ ಅಂತ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಅಂತ ಮತದಾರರನ್ನ ಕೇಳಿದ್ದಾರೆ. ಅವರೆಲ್ಲ ವೋಟ್ ಹಾಕಿಲ್ಲ ಅಂತ ತೀರ್ಮಾನಿಸಿ ಅವರಿಂದ 3,000 ರೂಪಾಯಿ ಹಣ ವಾಪಸ್ ಕಸಿದುಕೊಂಡಿದ್ದಾರೆ. ಇನ್ನು ಇದೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹರಿಬಾಬು ಅನ್ನೋರು ಸೋಲಿನ ಭಯದಲ್ಲಿ ತಾನು ಹಂಚಿದ್ದ ಪ್ರೆಷರ್ ಕುಕ್ಕರ್ಗಳನ್ನು ವಾಪಸ್ ಕೇಳಿದ ಘಟನೆಯೂ ನಡೆದಿದೆ. ಗೆದ್ದ ಮೇಲೆ ಭರವಸೆ ಈಡೇರಿಸದಿದ್ದರೆ ಮತದಾರರು ಅಧಿಕಾರ ಕಿತ್ತುಕೊಳ್ಳೋದು ಗೊತ್ತು. ಆದರೆ ಸೋತ ಮೇಲೆ ಕೊಟ್ಟ ಹಣ ಕಿತ್ತುಕೊಳ್ಳೋದು ಯಾವ ನ್ಯಾಯ? ಇತ್ತ ಜಾರ್ಖಂಡ್ನ ಘಾಟ್ಶಿಲಾದಲ್ಲಿ ಮತದಾನ ನಡೆಯುವಾಗಲೇ ಮತದಾರರಿಗೆ ಹಣ ಹಂಚುತ್ತಿದ್ದ ದಶ್ಮತ್ ಟುಡು ಎಂಬ ಯುವಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವನ ಬಳಿ ಇದ್ದಿದ್ದು 3,000 ರೂಪಾಯಿ ಹಣ. ರಾಜಾರೋಷವಾಗಿ ಹಣ ಹಂಚೋದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ದುರಂತ ಅಲ್ವಾ? ಹಣ ಹಂಚೋದೇ ತಪ್ಪು, ಅಂಥದ್ರಲ್ಲಿ ಕೊಟ್ಟ ಹಣವನ್ನು ವಾಪಸ್ ವಸೂಲಿ ಮಾಡೋದು ಅಂದರೆ ಇವರಿಗೆ ಪ್ರಜಾಪ್ರಭುತ್ವ ಅಂದರೆ ಕೇವಲ ಒಂದು ಬಿಸ್ನೆಸ್ ಅನಿಸುತ್ತೆ ಅಲ್ವಾ? ಇದನ್ನು ನೋಡಿದರೆ ಸಮಾಜ ಎತ್ತ ಸಾಗ್ತಿದೆ ಅನ್ನೋ ಆತಂಕವಾಗುತ್ತೆ. ರಾಜಕಾರಣಿಗಳ ಈ ನರಿ ಬುದ್ಧಿಯ ಬಗ್ಗೆ ನಿಮಗೇನು ಅನಿಸುತ್ತೆ? ಇವರಿಗೆ ತಕ್ಕ ಶಿಕ್ಷೆ ಆಗಬೇಕಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.